ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಯಜ್ಞವೆನ್ನುವುದಕ್ಕೆ ಎಷ್ಟು ವಿಶಾಲವಾದ ಅರ್ಥವಿದೆ. ಅದು ಕೇವಲ ಕರ್ಮ ಅಲ್ಲ, ಕೇವಲ ಬಾಹ್ಯಾಚರಣೆ ಮಾತ್ರ ಅಲ್ಲ, ಜೀವನವೇ ಯಜ್ಞ ಆಗಬಹುದು, ಆಗಬೇಕು. ಜೀವನವೇ ಯಜ್ಞ ಆಗಬೇಕು. ಯಜ್ಞವೇ ಭಗವಂತ, ಯಜ್ಞವೇ ವಿಷ್ಣು. ಅಷ್ಟು ದೊಡ್ಡದದು ಅನ್ನೋದನ್ನು ವೇದಗಳು ಹೇಳ್ತವೆ. ವೇದಗಳು ಯಜ್ಞಕ್ಕಾಗಿ ಹುಟ್ಟುಕೊಂಡಿದ್ದಂತೆ. ವೇದಾಸ್ತು ಯಜ್ಞಾರ್ಥಮೇ ಪ್ರವೃತ್ತ. ವೇದದ ಪ್ರಧಾನ ಪ್ರಯೋಜನವೇ ಯಜ್ಞ ಅನ್ನೋಷ್ಟು ಮಟ್ಟಿಗೆ ಯಜ್ಞಕ್ಕೂ ವೇದಕ್ಕೂ ಸಂಬಂಧವನ್ನು ಕಲ್ಪಿಸಲಾಗಿದೆ, ಭಾವಿಸಲಾಗಿದೆ. ಅಂಥ ವೇದ ಯಜ್ಞ ಸ್ವರೂಪವನ್ನು ಹೇಗೆ ಹೇಳುತ್ತೆ ಅಂದರೆ, ನಿನ್ನಲ್ಲಿ ಯಾವ ಉಪಕರಣಗಳಿಲ್ಲದೆ ಇದ್ರೂ ಕೂಡ ಯಜ್ಞ ಮಾಡ್ಬೋದು, ನೀನು ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಹಿಂದೊಂದು ಸತಿ ಇದ್ರ ಬಗ್ಗೆ ಸಂಕ್ಷೇಪವಾಗಿ ಪ್ರಸ್ತಾಪ ಮಾಡಿದ್ರು. ಯಜ್ಞದಲ್ಲಿ ತುಂಬ ಸಂಗತಿಗಳು ಬರ್ತವೆ, ಅದನ್ನೆಲ್ಲ ಉಲ್ಲೇಖ ಮಾಡುತ್ತೆ ಶ್ರುತಿ, ಮಾಡಿ ಜೀವನಕ್ಕೆ ಅದನ್ನು ಸಮನ್ವಯ ಮಾಡುತ್ತೆ. ಈಗ ಯಜ್ಞಕ್ಕೆ ಯಜಮಾನ ಬೇಕು. ಯಜಮಾನ ಅಂದರೆ ಯಜ್ಞ ಮಾಡುವವನು, ಕರ್ತ. ಆ ಕರ್ತ ಯಾರು ಅಂದರೆ ನೀನೇ ಕರ್ತ, ನೀನೇ. ಆದರೆ ನಿನ್ನ ಆತ್ಮ. ಈಗ ನಾವು ಸಾಮಾನ್ಯವಾಗಿ ಬಾಹ್ಯವಾಗಿ ಯಜ್ಞವನ್ನು ಮಾಡುವಾಗ ವ್ಯಕ್ತಿ ಕರ್ತ ಆಗಿರ್ತಾನೆ, ಯಜಮಾನ ಆಗಿರ್ತಾನೆ. ಈಗ ಅದಲ್ಲ, ಇನ್ನು ಆಳಕ್ಕೋಗಿ ನಿನ್ನ ಆತ್ಮ ಇದೆಯಲ್ಲ, ನಿನ್ನೊಳಗಿನ ನೀನು ಇದೆಯಲ್ಲ, ಅದೇ ಕರ್ತ, ಅದೇ ಯಜಮಾನ ಯಜ್ಞಕ್ಕೆ. ಮತ್ತೆ ಪತ್ನಿ ಇಲ್ಲದೆ ಯಜ್ಞ ಮಾಡುವಂತೆ ಇಲ್ಲ. ಅದನ್ನು ಅನೇಕ ಸತ್ಯದ ಉಲ್ಲೇಖ ಮಾಡಿದ್ದೇವೆ ನಾವು. ಪತ್ನಿ ಶಬ್ದಕ್ಕೆ ಯಜ್ಞದಲ್ಲಿ ಸಾಥ್ ನೀಡುವವಳು ಅಂತ ಅರ್ಥ ಇದೆ. ಯಜ್ಞದಲ್ಲಿ ಜೊತೆ ಇರುವವಳು, ಇಲ್ಲದಿದ್ದವಳು ಪತ್ನಿ ಅಲ್ಲ. ಯಜ್ಞದಲ್ಲಿ ಜೊತೆಯಲ್ಲಿ ಇರುವವಳು ಮಾತ್ರವೇ ಪತ್ನಿ ಆಗ್ತಾಳೆ. ಆ ಅರ್ಥದಲ್ಲೇ ಪತ್ನಿ ಶಬ್ದದ ಪ್ರಯೋಗ ಇದೆ. ಹಾಗಾಗಿ ಪತ್ನಿ ಬೇಕಲ್ಲ ಯಜ್ಞಕ್ಕೆ, ಆತ್ಮಕ್ಕೆ ಅಂತ ಪತ್ನಿ ಅಂತ ಪ್ರಶ್ನೆ ಕೇಳಿಕೊಂಡು ಶ್ರದ್ಧಾ ಪತ್ನಿ. ಇನ್ನು ಬದುಕಿನಲ್ಲಿ ಬದುಕೇ ಒಂದು ಯಜ್ಞ ಆಗಬೇಕು, ಅದಕ್ಕೆ ಯಜಮಾನ ಇದ್ದಾನೆ, ನಿನ್ನ ಆತ್ಮವೇ ಯಜಮಾನ. ಮತ್ತೆ ಯಜಮಾನಿತಿ ಪತ್ನಿ ಯಾರು ಅಂದರೆ ಶ್ರದ್ಧೆ. ಶ್ರದ್ಧೆ ಬೇಕು. ನನ್ನ ಜೀವನ ಯಜ್ಞ ಆಗಬೇಕು ಅಂದರೆ ಅದಕ್ಕೆ ನಿನ್ನ ಆತ್ಮ ಬೇಕು ಮತ್ತು ನಿನ್ನಲ್ಲಿ ಶ್ರದ್ಧೆ ಬೇಕು. ಆ ಶ್ರದ್ಧೆ ಬಗ್ಗೆ ಇದಕ್ಕಿಂತ ಮೊದಲು ನಾವು ಮಾತನಾಡಿದೆ. ಎದೆಯೇ ವೇದಿ, ನಮ್ಮ ವಕ್ಷಸ್ಥಲವೇ ವೇದಿ, ಶರೀರವೇ ಯುದ್ಧ, ನಮ್ಮ ಲೋಮಗಳು ಅಥವಾ ರೋಮಗಳು ಅದೇ ದರ್ಭೆ ಅಂತ. ಅದೆಲ್ಲ ಇದೆ ತಾನಾಗಿ. ನಮ್ಮ ಹೃದಯವೇ ಯೂಪಸ್ತಂಭ. ಎಲ್ಲಿ ಪಶುವನ್ನು ಬಂಧನ ಮಾಡ್ತಾರೋ ಆ ಸ್ತಂಭಕ್ಕೆ ಯೂಪಸ್ತಂಭ ಅಂತ ಹೆಸರು. ಹೃದಯವೇ ಯೂಪಸ್ತಂಭವಂತೆ, ಅಂದ್ರೆ ಪಶುಗಳಲ್ಲಿ ಬಂಧನ ಮಾಡಬೇಕು. ತುಪ್ಪ ಯಾವುದಂದ್ರೆ ಕಾಮವೇ ಆಜ್ಯ, ಕಾಮವೇ ತುಪ್ಪ. ಅಂದ್ರೆ ಕಾಮವನ್ನೇ, ಅಂದ್ರೆ ಬಯಕೆಯನ್ನೇ ನಾವು ಆಜ್ಯವಾಗಿ ಸಮರ್ಪಣೆ ಮಾಡಬೇಕು. ಯಜ್ಞದಲ್ಲಿ, ಬದುಕಿನ ಯಜ್ಞದಲ್ಲಿ ಆಜ್ಯವಾಗಿ ಅಗ್ನಿಗೆ ಸಮರ್ಪಿತವಾಗುವಂಥದ್ದು ನಮ್ಮ ಬಯಕೆಗಳೇ. ಮನ್ಯು ಪಶು, ನಮ್ಮ ಮನ್ಯು. ಮನ್ಯು ಅಂದರೆ ದುಃಖ ಮತ್ತು ಕ್ರೋಧ, ಇದೆರಡಕ್ಕೂ ಮನ್ಯು ಅಂತ ಹೆಸರಿದೆ. ಮುಖ್ಯವಾಗಿ ಕ್ರೋಧ ಅದೇ ಪಶು. ಅದನ್ನು ಕಟ್ಟು, ಹೃದಯವೆಂಬ ಯೂಪಸ್ತಂಭದಲ್ಲಿ ಅದನ್ನು ಕಟ್ಟು. ಯಾಕೆಂದ್ರೆ ಅದನ್ನು ಭಗವದರ್ಪಿತ ಮಾಡಬೇಕು. ಅದನ್ನು ಬಲಿ ಕೊಟ್ಟು ಭಗವದರ್ಪಿತ, ಬಲಿ ಅಂದ್ರೆ ಪೂಜೆ ಅಂತ ಆ ಶಬ್ದಕ್ಕೆ ಅರ್ಥ ಇರೋದು ಹಾಗೆ. ಅದನ್ನು ನೀನು ಬಲಿ ಕೊಡ್ಲಿಕ್ಕಿರುವಂಥದ್ದು ಹೀಗೆ ವೇದವೇ ಹೇಳಿದೆ. ಈಗ ನಾವು ಪಶುಬಂಧ, ಪಶುಬಲಿ ಅಂತ ತುಂಬ ಸ್ಥೂಲವಾದ ಅರ್ಥ ತಗೊಳ್ತಾ ಇದ್ದಾನೆ. ಆದರೆ ನಿನ್ನ ಕೋಪ ಇದೆಯಲ್ಲ, ಅದು ಪಶು ಇದ್ದ ಹಾಗೆ ಅಂತ. ನೀ ಪಶು ಆಗೋದು ಯಾವಾಗ ಅಂದರೆ ಕೋಪ ಬಂದಾಗ. ಮನುಷ್ಯನ ಪಶು ಥರ ಆಡ್ತಾನಲ್ವಾಗ, ಸಿಟ್ಟಿಗೆ ಬುದ್ಧಿ ಕೊಟ್ಟಾಗ, ಸಿಟ್ಟಿಗೆ ಕೈಕಾಲು ಬಂದಾಗ, ನಮ್ಮ ಕೈಕಾಲು ಸಿಟ್ಟಿಗೆ ಸೇರಿದಾಗ ಅವನು ಪಶು ಥರವೇ ಆಡ್ತಾನೆ, ಮೃಗೀಯವಾಗಿ ವರ್ತಿಸ್ತಾನೆ. ಹಾಗಾಗಿ ಅದನ್ನೇ ಪಶು ಅಂತ ಕರೆದ್ರು.
ಕೋಪವನ್ನೇ ಅಥವಾ ದುಃಖವನ್ನೇ. ದುಃಖವೂ ಕೂಡ ಪಶುವೇ, ಯಾಕೆಂದ್ರೆ ಕುಗ್ಗಿ ಹೋಗ್ತೇವೆ ನಾವು ದುಃಖ ಬಂದಾಗ. ಅವನು ಕೂಡ ಪಶುವನ್ನ ಹೇಗೆ ಮಾಡ್ತೇವೆ? ಪಶು ಅಂತಂದ್ರೆ ಕಟ್ಟಿ ಹಾಕಲ್ಪಟ್ಟ ಒಂದು ಪ್ರಾಣಿ ತರ ಮಾಡ್ತೇವೆ ನಾವು. ಅಷ್ಟ ಬಂಧನ ಅಂತ ಸಾಕು. ಪಶು ಅಂದ್ರೆ ಬಂಧನ ಯೋಗ್ಯವಾಗಿರುವಂತ ಪ್ರಾಣಿ ಅಂತ, ಕಟ್ಟಿ ಸಾಕುವಂತ ಪ್ರಾಣಿ. ಕಟ್ಟಿ ಸಾಕಿದ ಪ್ರಾಣಿ ಹೇಗಾಗ್ಬಿಡುತ್ತೆ ನಾವು ದುಃಖ ಬಂದಾಗ. ಹಾಗಾಗಿ ದುಃಖ ಮತ್ತು ಕ್ರೋಧವನ್ನ ಅದೆರಡನ್ನ ಪಶುವಾಗಿ ಅದನ್ನು ಬಂಧನ ಮಾಡುವಂತ. ಬಂಧನ ಮಾಡಿದ್ರೆ ಜೀವನ ಕಷ್ಟ ಆಗತ್ತೆ. ಹೃದಯದಲ್ಲಿ ಕಟ್ಟಿ ಹಾಕೋದನ್ನ, ಹೊರಗಡೆ ಓಡಲಿಕ್ಕೆ ಬಿಡಬೇಡ ಅದನ್ನ. ಈಗ ನಿನ್ನ ಕ್ರೋಧ ಹೊರಗಡೆ ಓಡಾಡೋಕೆ ಶುರು ಮಾಡ್ತಂದ್ರೆ ನಿನಗೂ ಸುಖ ಇಲ್ಲ ಮತ್ತು ಬೇರೆಯವರಿಗೂ ಸುಖ ಇಲ್ಲ, ಎಲ್ಲರಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಹೃದಯದ ಉಪಸ್ತಂಭದಲ್ಲಿ ನಿನ್ನ ಕ್ರೋಧವೆಂಬ ಪಶುವನ್ನು ಕಟ್ಟಿ ಹಾಕು, ನಿನ್ನ ದುಃಖವೆಂಬ ಆ ಒಂದು ಪಶುವನ್ನು ಕಟ್ಟಿ ಹಾಕು. ಅದರಿಂದ ಬೇರೆಯವರಿಗೂ ಉಪದ್ರವ ಆಗದೆ ಇರಲಿ, ಮತ್ತೆ ತಿರುಗಿ ನಿನಗೆ ಉಪದ್ರವ ಆಗದೆ ಇರಲಿ. ಹಾಗಾಗಿ ಮಂಜುವನ್ನ ಪಶುವಾಗಿಸಿ ಕಟ್ಟಿ ಹಾಕು. ಇದನ್ನೆಲ್ಲ ಹೋಮ ಮಾಡಬೇಕು. ಅಗ್ನಿಯಲ್ಲಿ ಹೋಮ ಮಾಡಬೇಕು. ಅಗ್ನಿ ಯಾವುದು? ಯಾವುದು ಬಾಹ್ಯವಾದನ್ನು ಹೇಳ್ತಾ ಇಲ್ಲ ಇಲ್ಲಿ, ಎಲ್ಲವೂ ಆಂತರವಾದನ್ನು ಹೇಳ್ತಿರೋದು. ಈಗ ಆತ್ಮ ಅಂದ್ರೆ ಒಳಗಿಂದೆ, ಶ್ರದ್ಧೆ ಅಂದ್ರೆ ಒಳಗಿಂದೆ, ಎಲ್ಲ ಒಳಗಿನದ್ದೇ ಆಗಿದೆ. ಹೃದಯ ಅಂದ್ರೆ ಒಳಗಿನದ್ದೇ ಆಯ್ತು. ಕಾಮ ಮತ್ತು ಮನ್ಯು ಅಂದ್ರೂ ಕೂಡ ಒಳಗಿನ ಸಂಗತಿಗಳೇ ಆದವು, ಅವೆಲ್ಲವೂ ಕೂಡ. ಅಗ್ನಿ ಯಾವುದು ಅಂದ್ರೆ ತಪಸ್ಸೇ ಅಗ್ನಿ. ತಪಸ್ಸೇ ಅಗ್ನಿ. ತಪಸ್ಸೆಂಬ ಅಗ್ನಿಯಲ್ಲಿ ಕಾಮವನ್ನು ಹೋಮ ಮಾಡು, ಜೀವನ ಯಜ್ಞ ಆಗುತ್ತೆ. ತಪಸ್ಸೆಂಬ ಅಗ್ನಿಯಲ್ಲಿ ಮನ್ಯವನ್ನು ಹೋಮ ಮಾಡು, ನಿನ್ನ ಸಿಟ್ಟನ್ನು ಹೋಮ ಮಾಡು, ನಿನ್ನ ವಿಷಾದವನ್ನು, ನಿನ್ನ ದುಃಖವನ್ನು ಹೋಮ ಮಾಡು, ಆಗ ಜೀವನ ಯಜ್ಞ ಆಗುತ್ತೆ. ಕಾಮ ಹೋಮ ಆದರೆ ಜೀವನ ಯಜ್ಞ ಆಗದೆ ಇರುತ್ತಾ? ಅಥವಾ ಮನ್ಯ ಹೋಮ ಆದರೆ ಅವನು ಭಗವಂತನಾಗ್ತಾನೆ. ದುಃಖ ಕ್ರೋಧಗಳನ್ನ, ದುಃಖ ಅಂದ್ರೆ ತನ್ನ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು, ಕ್ರೋಧ ಜೊತೆಗೆ ಇನ್ನೊಬ್ಬರ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು. ಅದೆರಡು ಇದ್ದಿದ್ರೆ ಅವನು ದೇವರೇ, ಅವನು ದೇವರ ಥರ ಇರ್ತಾನೆ. ಅವನು ಬರ್ತಾನೆ ಪರಮಶಾಂತ ಪರಮಪ್ರೀತ ವ್ಯಕ್ತಿಯಾಗಿ ಬೆಳ್ತಾನೆ ಅವನು. ಹಾಗಾಗಿ ಅದೆರಡು ಹೋಮ ಮಾಡುವಂಥದ್ದು. ಮತ್ತೆ ಬೇರೆ ಬೇರೆ ಇಂದ್ರಿಯಗಳಿಗೆಲ್ಲ ಅವನು ಕೆಲಸ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಹೋತ, ಉದ್ಗಾತ, ಅಧ್ವರ್ಯು, ಬ್ರಹ್ಮ ಅಂತ 4 ಜನ ಬರ್ತಾರೆ ಯಜ್ಞದಲ್ಲಿ. ಹೋತ ಅಂದ್ರೆ ದೇವತಾ ಪ್ರೀತಿಕರವಾದ ಮಂತ್ರವನ್ನು ಹೇಳುವವನು ಹೋತ. ಅಂದ್ರೆ ದೇವತೆಯನ್ನು ಕರಿಬೇಕಲ್ಲ, ಪ್ರೀತಿಗೊಳಿಸ್ಬೇಕಲ್ಲ, ಮಂತ್ರದ ಮೂಲಕ ದೇವತೆಯನ್ನು ಸ್ತುತಿ ಮಾಡ್ತಾನೆ ಹೋತ. ಋಗ್ವೇದದಿಂದ ಬರ್ತಾನೆ ಅವನು. ಹಾಗೆ ಹೋಮ ಮಾಡುವವನು ಅಧ್ವರ್ಯು, ಯಜುರ್ವೇದವನು. ಸ್ವಹ ಅಂತ ಹಾಕುವವನು ಯಜ್ಞಕುಂಡಕ್ಕೆ, ಅದು ಅಧ್ವರ್ಯು. ಉದ್ಗಾತ ಅಂದ್ರೆ ಇಷ್ಟ ಆದ್ಮೇಲೆ ದೇವತೆಯನ್ನು ಹಾಡಿ ಪ್ರೀತಿಗೊಳಿಸುವವನು. ಅದೇ ಮಂತ್ರವನ್ನೇ, ಮಂತ್ರೋಚ್ಚಾರಣೆ ಆಗಿರುತ್ತೆ, ಅದನ್ನು ಮಂತ್ರವನ್ನು ಹಾಡ್ತಾನ ಅವನು. ಹಾವು ಹಾವು ಹಾವು, ಸಾಮ್ಯದಲ್ಲಿ ಇಡೀ ಬರುತ್ತೆ ಹಾವು ಹಾವು ಹಾವು. ನೀವು ಅದನ್ನು ಗುಣಸಂಧಿ ಮಾಡಿ ಕೂಡಿಸಿದ್ರೆ ಹೋ ಅಂತ ಆಗುತ್ತೆ ಅಂತ. ಸಾಮ್ಯದಲ್ಲಿ ಲಕ್ಷಾಂತರ ಸರಿ ಬರುತ್ತೆ ಹಾವು 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 ಅಂತ ಬರ್ತಾ ಇರುತ್ತೆ. ಹಾವು ಅಲ್ಲ ಅದು, ಇದು ಸ್ವಲ್ಪ ಆ ಥರ ಅಲ್ಲ ಅದು. ಹಾ ಉ ಅಂತ, ಆ ಐ ಊ ಇದೆಯಲ್ಲ, ಊ ಹೇಳ್ತಾರೆ. ಹಾ ಉ ಹಾ ಉ ಹಾ ಉ ಅಂತ ಹೇಳ್ತಾರೆ ಅವರು. ಆ ಹಾ ಉ ಏನಂದ್ರೆ ಹೋ ಅಂತ ಭಗವಂತನ ಸ್ತುತಿಸುತ್ತೆ ಆ ವೇದ, ಹಾಡಿ ಹೊಗಳುತ್ತೆ. ಹಾಗಾಗಿ ಸಾಮದ ಮೂಲಕವಾಗಿ ಆ ದೇವತೆಯನ್ನು ಪ್ರೀತಿಗೊಳಿಸ್ತಾನೆ ಉದ್ಗಾತ, ಸಾಮವೇದಿ. ಆಮೇಲೆ ಬ್ರಹ್ಮ ಅಂತ ಅದರ ವೇದವನು, ಅವನು ಎಲ್ಲವನ್ನು ಗಮನಿಸ್ತಾನೆ, ಎಲ್ಲವನ್ನು ಸೂಪರ್ವೈಸ್ ಮಾಡ್ತಾನೆ. ಅವನು ಎಲ್ಲಿಯೂ ತಪ್ಪಾಗದಂತೆ ನೋಡ್ಕೊಳ್ತಾನೆ. ಅವನು ಒಂದು ಕಣ್ಣು ದಿವ್ಯಲ್ಲಿ, ಒಂದು ಕಣ್ಣು ಭೂಮಿಯಲ್ಲಿ ನೆಟ್ಟಿರ್ಬೇಕಂತೆ. ದ್ಯಾವ ಪೃಥ್ವಿ ಸಮೀಕ್ಷಮಾಣ. ಆ ಬ್ರಹ್ಮನ ವಿವರಣೆ ಬರೆದಾಗೆ ಅಂದ್ರೆ ದ್ಯಾವ ಪೃಥ್ವಿಗಳನ್ನು ಒಮ್ಮೆಲೆ ವೀಕ್ಷಣೆ ಮಾಡ್ತಾ ಇರ್ತಾನೆ ಅವನು. ಭೂಮಿ ಆಕಾಶವನ್ನು ಅಂದ್ರೆ ಮೇಲೆ ಕೆಳಗೆ ನೋಡ್ತಾ ಗೊತ್ತಿರ್ತಾನೆ ಅಂತಲ್ಲ, ಅದು ಗೊತ್ತು ಇದು ಗೊತ್ತು, ಎರಡೂ ಕಡೆ ಕಣ್ಣಿಟ್ಕೊಂಡು ಯಜ್ಞ ಸರಿ ಆಗ್ತಾ ಇದೆಯಾ ಅಂತ ಎರಡನ್ನು ಕೂಡಿಸುವಂಥದ್ದು ಯಜ್ಞ ಅಂದ್ರೆ ವೀಕ್ಷಿಸುವವನು. ಈಗ 4 ಜನ ಪ್ರಧಾನ ಋತುಜರು ಬರ್ತಾರೆ. ಇವರು ಗಣವೇ ಇರುತ್ತೆ. ಈಗ ಹೋತೃ ಗಣ, ಅಧ್ವರ್ಯು ಗಣ ಅಂತ ಒಂದು ಗುಂಪಿರುತ್ತೆ. ಅವತ್ತು 4 ವಿಭಕ್ತವಾಗಿ ಹೋಗ್ತಾರೆ ಋತುಜರೆಲ್ಲ. ಈ ಜೀವನ ಯಜ್ಞದಲ್ಲಿ ಇವರೆಲ್ಲ ಯಾರಪ್ಪ ಅಂದ್ರೆ ನಮ್ಮ ವಾಕ್ ಇದೆಯಲ್ಲ, ಅದೇ ಹೋತ ಅಂತ. ನಮ್ಮ ಮಾತು ಅದು ಭಗವತ್ ಪ್ರೀತಿಕರವಾಗಿದ್ರೆ, ಆ ಮಾತು ಭಗವಂತನ ಸ್ತುತಿ ಮಾಡಿದ್ರೆ, ಭಗವಂತ ಅಂದ್ರೆ ಒಳಿತು, ಒಳಿತಿಗೆ ದೇವರು ಅಂತ ಹೆಸರು. ಅದಕ್ಕೆ ಬೇರೆ ಬೇರೆ ಆಕಾರಗಳು, ರಾಮ ಕೃಷ್ಣ ಇತ್ಯಾದಿ. ಒಳಿತು ಬೇರೆ ಏನೂ ಅಲ್ಲ. ಹಾಗಾಗಿ ನಿನ್ನ ಮಾತು ಒಳಿತನ್ನು ಆಡ್ತಾ, ಒಳಿತಿನ ಕಡೆ ಇದ್ರೆ ನಿನ್ನ ಮಾತು ಒಳಿತು ಲಕ್ಷ್ಯವಾಗಿದ್ದರೆ ಮಾತಿಗೆ ಹೋತ ಆಗುತ್ತೆ. ನಿನ್ನ ಪ್ರಾಣವೇ ಹಾಡುತ್ತೆ ಉದ್ಗಾತ. ಆಮೇಲೆ ನಿನ್ನ ಚಕ್ಷು, ಕಣ್ಣು, ಅದು ಅಧ್ವರ್ಯು.
ಅದು ಹೋಮ ಮಾಡುತ್ತೆ. ಇದು ಮನಸ್ಸೇ ಬ್ರಹ್ಮ, ಅದು ವೀಕ್ಷಣೆ ಮಾಡುತ್ತೆ, ಸರಿ ಆಯಿತು ತಪ್ಪಾಯಿತು ಏನಾಯಿತು ಅಂತ ಮನಸ್ಸು ಗಮನಿಸುತ್ತೆ. ಮನೋ ಬ್ರಹ್ಮ. ಯಾವ ಧ್ರಿಯತೆ ಸಹ ದೀಕ್ಷಾ, ಯಜ್ಞಕ್ಕೆ ದೀಕ್ಷೆ ಬೇಕು ಯಾವಾಗಲೂ. ದೀಕ್ಷೆ ಇಲ್ಲದೆ ಯಜ್ಞ ಇಲ್ಲ. ಈಗ 18 ದಿನದ ಯಜ್ಞ ಅಂತಂದ್ರೆ 18 ದಿನಕ್ಕೆ ದೀಕ್ಷೆ ತೊಡಬೇಕಾಗುತ್ತೆ, ದೀಕ್ಷಾ ಪ್ರವೇಶವನ್ನು ಮಾಡಬೇಕಾಗುತ್ತೆ. ಆ ಮಧ್ಯದಲ್ಲಿ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ, ಆ ಪ್ರಕಾರ ಇರಬೇಕಾಗತ್ತೆ. ಅಲ್ಲಿ ಯಜ್ಞದಲ್ಲಿ ಏನನ್ನೋ ತಿನ್ನೋ ಹಾಗಿಲ್ಲ, ಏನನ್ನೋ ಕುಡಿಯೋ ಹಾಗಿಲ್ಲ, ಎಲ್ಲೋ ಮಲಗೋ ಹಾಗಿಲ್ಲ, ಅದಕ್ಕೆಲ್ಲ ನಿಯಮಗಳು ಬರ್ತವೆ ಅಂತ ದೀಕ್ಷಾ ಅಂತ ಹೆಸರು. ಇಲ್ಲಿ ಯಾವ ದೀಕ್ಷೆ, ಎಲ್ಲಿಂದ ಎಲ್ಲಿಯವರೆಗೆ ಅಂದ್ರೆ ಯಾವ ಧ್ರಿಯತೆಯೇ ಸಹ ದೀಕ್ಷಾ, ಎಲ್ಲಿವರೆಗೆ ಬದುಕಿರ್ತಾನೋ ಅದು ದೀಕ್ಷೆ ಅಂತ. ಎಷ್ಟು ದಿನದ ದೀಕ್ಷೆ ಅಂದ್ರೆ ಎಷ್ಟು ದಿನ ಉಸಿರಾಡ್ತಾ ಇರ್ತೀವಿ, ಬದುಕಿರ್ತೀವಿ, ಅಷ್ಟು ದಿನವೂ ದೀಕ್ಷೆ. ಅಷ್ಟು ದಿನವೂ ದೀಕ್ಷೆಯಲ್ಲಿ ಇರಬೇಕು. ಎಲ್ಲ ದಿನವೂ ಯಜ್ಞವೇ ಜೀವನದಲ್ಲಿ. ಹಾಗಾಗಿ ಎಲ್ಲ ದಿನವೂ ನೀನು ಚೌಕಟ್ಟಿನ ಒಳಗಡೆ ಇರಬೇಕು. ನಿನಗೆ ಡೂಸ್ ಅಂಡ್ ಡೋಂಟ್ಸ್ ಎರಡು ಇರಬೇಕು. ಇದು ಮಾಡಬಹುದಾದ್ದು ಮಾಡಬಾರದು ಅನ್ನೋ ವಿವೇಕ ನಿನಗೆ ಯಾವಾಗಲೂ ಇರಬೇಕು. ಒಂದಿಷ್ಟನ್ನು ಮಾಡಬೇಕು, ಒಂದಿಷ್ಟನ್ನು ಮಾಡಬಾರ್ದು, ಕೊನೆಯವರೆಗೂ ಅದನ್ನು ತಪ್ಪು ಹಾಗಿಲ್ಲ. ಹಾಗಾಗಿ ದೀಕ್ಷೆ ಎಲ್ಲಿವರೆಗೆ ಅಂದರೆ ಉಸಿರಿರುವವರೆಗೆ. ಯದಶ್ನಾತಿ ತದ್ಧವಿಹಿ, ಏನು ಉಣ್ಣುತ್ತೀಯೋ ಅದು ಹವಿಸ್ಸು, ಏನು ಉಣ್ಣುತ್ತೀಯೋ ಅದು ಹವಿಸ್ಸು. ತಪೋಗ್ನಿ ಒಳಗಿದೆ, ನಮ್ಮೊಳಗಿದೆ, ನೀನು ಏನು ಊಟ ಮಾಡ್ತೀಯೋ ಅದು ಹವಿಸ್ಸಾಗುತ್ತೆ ಅದಕ್ಕೆ. ಹಾಗಾಗಿ ಊಟವನ್ನು ಹವಿಸ್ಸಾಗುವಂತೆ ಮಾಡುವುದು. ಎತ್ ಪಿಬತಿ, ಏನನ್ನು ಕುಡಿತೀಯೇ ಅದೇ ಸೋಮಪಾನ. ಯಜ್ಞದಲ್ಲಿ ಸೋಮಪಾನ ಅಂತ ಬರುತ್ತೆ, ಅದರ ಒಳ್ಳೆ ಅರ್ಥದಲ್ಲಿದೆ ಸೋಮಪಾನ ಅಂದರೆ. ಸೋಮರತೆ ವಿಶಿಷ್ಟವಾಗಿರುವಂಥ ಒಂದು ರತೆ. ಇವತ್ತದು ವೃತ್ತಪ್ರಾಯ, ಅದು ಯಾವುದೋ ಒಂದು ಸಂದಿಗ್ಧ ಆ ಸೋಮರತೆ. ಚಂದ್ರನಿಗೆ ನೇರ ಸಂಬಂಧ ಇರುವಂಥ ರತೆ ಇದು. ಚಂದ್ರ ಉದ್ದಿಕ್ಷೆಗಳ ಜೊತೆಗೆ ಆ ರತೆಯಲ್ಲಿ ಬದಲಾವಣೆಗಳಾಗ್ತವೆ. ಅಂತ ವಿಶಿಷ್ಟವಾಗಿರುವಂಥ ಅಮೃತಮಯವಾಗಿರ್ತಕ್ಕಂಥ ರತೆ ಇದು. ಆ ಲತೆಯಿಂದ ಸೋಮರಸವನ್ನು ನಿರ್ಮಾಣ ಮಾಡ್ತಾರೆ ಯಜ್ಞದಲ್ಲಿ. ಅದನ್ನು ಋತುಜರು ಪಾನ ಮಾಡ್ತಾರೆ, ಸೋಮಪಾನವನ್ನು ಮಾಡ್ತಾರೆ. ಅದು ಸಾಧನೆಗೆ ತುಂಬ ಅನುಕೂಲವಾಗಿರುವಂಥದ್ದು ಆ ಸೋಮರಸ ಎನ್ನುವಂಥದ್ದು. ಅಪಾಮ ಸೋಮಂ ಅಮೃತ ಅಪೋಮ ಹೀಗೆಲ್ಲ ಬರುತ್ತೆ. ಅಂದರೆ ಅದು ಮಂತ್ರಕ್ಕಿಂತ ಹಾಡು ಅಂತ ಅನ್ಬೋದು ಅದನ್ನ, ಅಂತ ಅಂದರೆ ಉದ್ಗಾರ ಅಂತ ಅನ್ಬೋದು ಅದನ್ನ. ಅಪಾಮ ಸೋಮಂ, ಸೋಮವನ್ನು ಪಾನ ಮಾಡಿದೆವು. ಅಮೃತ ಅಪೋಮ, ಅಮೃತರಾದೆವು, ಸಾವಿಲ್ಲದವರಾದೆವು. ಅದಶ್ವ ಜ್ಯೋತಿ, ಜ್ಯೋತಿಯನ್ನು ಕಂಡೆವು. ಸೋಮಪಾನವನ್ನು ಮಾಡಿದವರಿಗೆ ಏನಾಗುತ್ತೆ ಅದನ್ನು ಆ ಮಂತ್ರ ಹೇಳುತ್ತೆ. ಅದಶ್ವ ಜ್ಯೋತಿ, ಜ್ಯೋತಿಯನ್ನು ಕಂಡೆವು. ಅವಿಧಾಮ ದೇವಾನ್, ದೇವತೆಗಳನ್ನು ತಿಳಿದೆವು. ನೋಡಿ ಇಂಥದ್ದು ಅಂತ. ಹಾಗಾಗಿ ಸೋಮಪಾನ ಅತ್ಯಂತ ಪ್ರಶಸ್ತವಾಗಿರುವಂಥದ್ದು. ಯಾರಿಗಾದ್ರೂ ಸೋಮಪಾನದ ಅವಕಾಶ ಸಿಕ್ಕುತ್ತೆ ಜೀವನದಲ್ಲಿ ಅಂದರೆ ಅವನಂತ ಧನ್ಯನೇ ಬೇರೆ ಯಾರು ಇಲ್ಲ ಅಂತ ತೋರಿಸಲಾಗ್ತದೆ ಅಂಥದ್ದು. ಇಲ್ಲಿ ಸೋಮಪಾನ ಯಾವುದಪ್ಪ ಅಂದರೆ ನೀರು ಕುಡಿದ್ರೆ ಅದೇ ಸೋಮಪಾನ, ಹಾಲು ಕುಡಿದ್ರೆ ಅದೇ ಸೋಮಪಾನ. ಹಾಗಾಗಿ ಯದ್ ಪಿಬತಿ ತದಸ್ಯ ಸೋಮಪಾನ, ಯದ್ ರಮತೆ ತದುಪಸದಃ, ಯದ್ ಸಂಚರ ಯುಪವಿಶತ್ಯುತ್ತಿಷ್ಠತೆ ಚ ಸ ಪ್ರವರ್ಗ್ಯ. ಪ್ರವರ್ಗ್ಯ ಅಂತ ಬರುತ್ತೆ ಯಜ್ಞದಲ್ಲಿ. ಅದು ತುಂಬ ಟೆಕ್ನಿಕಲ್ ಆಗಿ ತುಂಬ ಹೇಳುವಂಥದ್ದು ಇದೆ. ಏನು ಹೇಳ್ತಾರೆ ಅಂದರೆ ನೀನು ಓಡಾಡ್ತೀಯೆ, ಕೂತ್ಕೊಳ್ತೀಯೆ, ನಿಂತ್ಕೊಳ್ತೀಯೆ, ಅದೆಲ್ಲ ಪ್ರವರ್ಗ್ಯ. ಯಜ್ಞದಲ್ಲಿ ಕೂತ್ಕೊಳ್ಳೋದಿರುತ್ತೆ, ನಿಂತ್ಕೊಳ್ಳೋದಿರುತ್ತೆ, ಓಡಾಡೋದಿರುತ್ತೆ. ನೀನು ಕೂತು ನಿಂತು ಓಡಾಡ್ತೀಯಲ್ಲ ಅದೇ ಪ್ರವರ್ಗ್ಯ. ಎನ್ ಮುಖಂ ತದ ಆಹವನೀಯ. ಆಹವನೀಯ ಅಂದರೆ ಒಂದು ಅಗ್ನಿ, 3 ಅಗ್ನಿಗಳಿರ್ತವೆ ಯಜ್ಞದಲ್ಲಿ. ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ ಅಂತ 3 ಅಗ್ನಿಗಳಿರ್ತವೆ. 3 ವಿನ್ಯಾಸದ ಕುಂಡಗಳಿರ್ತವೆ ಅಲ್ಲಿ. ಅದ್ರಲ್ಲಿ ಆಹವನೀಯ ಯಾವುದು ಅಂದರೆ ನಿನ್ನ ಮುಖವೇ ಆಹವನೀಯ, ಆಹವನೀಯ ಕುಂಡ ಅದು. ಯಾ ವ್ಯಾಹೃತಿ ಆಹುತಿ. ವ್ಯಾಹೃತಿ, ವ್ಯಾಹೃತಿ ಅಂದರೆ ಭೂಹ ಸುವಾಹ 3 ವ್ಯಾಹೃತಿಗಳಿದ್ದಾವೆ. ಅಥವಾ ವ್ಯಾಹರಣ, ಮಾತು ಅಂತ ಅನ್ಕೋಬಹುದು ಅದನ್ನು ಕೂಡ, ಅದೇ ಆಹುತಿ. ಯದಸ್ಯ ವಿಜ್ಞಾನಂ ತಜ್ಜುಹೋತಿ, ಯತ್ ಸಾಯಂ ಪ್ರಾತರತ್ತಿ ತತ್ ಸಮಿಧಂ. ಬೆಳಗ್ಗೆ ಸಾಯಂಕಾಲದ ಆಹಾರಗಳಿದೆಯಲ್ಲ 2, ಅದನ್ನು ಮತ್ತೊಮ್ಮೆ ತೆಗೆದುಕೊಂಡ್ರು, ಅದೇ ಸಮಿತ್ತು. ಆಮೇಲೆ ಇದೆಲ್ಲ ಹೇಳಿ ಕೊನೆಯಲ್ಲಿ ಹೇಳ್ತಾರೆ ಅಂದರೆ ಎನ್ ಮರಣಂ ತದ್ ಅವಭೃತಃ. ಅವಭೃತ ಸ್ನಾನ ಅಂತ ಬರುತ್ತೆ ಯಜ್ಞದಲ್ಲಿ. ಎಲ್ಲ ಪ್ರಕ್ರಿಯೆಗಳು ಮುಗಿದ ಮೇಲೆ ಕೊಟ್ಟ ಕೊನೆಯ ಪ್ರಕ್ರಿಯೆ ಯಾವುದು ಯಜ್ಞದಲ್ಲಿ ಅಂದರೆ ಅವಭೃತ ಸ್ನಾನ ಅಂತ ಒಂದು ಸ್ನಾನ ಹೇಳ್ತಾರೆ. ಆ ಸ್ನಾನ ಮಾಡಿದ್ರೆ ಯಜ್ಞ ಸಂಘವಾಯಿತು, ಯಜ್ಞದ ಫಲ ಪೂರ್ತಿ ಬಂತು ನಮಗೆ. ಸ್ನಾನ, ಮಂಗಲ ಸ್ನಾನ ಮನೇಲಿ ಮಾಡುವಂಥದ್ದು. ಈ ಜೀವನ ಯಜ್ಞಕ್ಕೆ ಅವಭೃತ ಅಂದರೆ ಯಾವುದು ಅಂದರೆ ಎನ್ ಮರಣಂ ತದ್ ಅವಭೃತ, ಮೃತ್ಯುವೇ ಅವಭೃತ ನಿನಗೆ. ಇನ್ನು ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ. ಇಡೀ ಯಜ್ಞದ ಒಂದೊಂದು ಉಪಕರಣವನ್ನ, ಒಂದೊಂದು ಪ್ರಕ್ರಿಯೆಯನ್ನು ಜೀವನಕ್ಕೆ ಸಮನ್ವಯ ಮಾಡ್ತಾರೆ.
ಇದು 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 ಇದೆಲ್ಲ ಸೇರಿದಾಗ ನಿನ್ನ ಬದುಕಿ ಒಂದು ಯಜ್ಞವಾಯಿತು. ಅಂತ ಯಜ್ಞ ಮಾಡಿದರೆ ನೀನು ಮತ್ತೆ ಯಾವ ಯಜ್ಞವೂ ಬೇಕಿಲ್ಲ, ಇನ್ಯಾವ ಸಾಧನೆಯೂ ಬೇಕಿಲ್ಲ. ಬದುಕನ್ನು ಯಜ್ಞಮಯವನ್ನಾಗಿ ಮಾಡು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ. ಈ ದ್ರವ್ಯ ಯಜ್ಞ ಅಂತ ಇರುತ್ತೆ, ಒಂದು ದ್ರವ್ಯಗಳನ್ನು ಬಳಸಿ ಮಾಡುವಂತ ಯಜ್ಞ. ಈ ದ್ರವ್ಯಮಯವಾದ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಶ್ರೇಷ್ಠವಾದ್ದು. ಅದು ಇದೆ, ನಾವೀಗ ಹೇಳ್ತೀವಲ್ಲ ಅದು. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಈ ದ್ರವ್ಯ ಯಜ್ಞ ಎಲ್ಲ ಕರ್ಮ. ಈ ಕರ್ಮಗಳೆಲ್ಲವೂ ಕೊನೆಗೆ ಹೋಗಿ ಜ್ಞಾನದಲ್ಲಿ ಮುಕ್ತಾಯ ಆಗಬೇಕು. ಹಾಗಾಗಿ ನೀ ಎಷ್ಟು ಬಗೆಯ ಯಜ್ಞಗಳನ್ನು ಕಾಣ್ತೀಯೋ, ಅಶ್ವಮೇಧವೋ ವಾಜಪೇಯಿಯೋ, ಅವೆಲ್ಲಕ್ಕಿಂತ ಶ್ರೇಷ್ಠವಾಗಿದ್ದು ಒಂದು ಜೀವನದಲ್ಲಿ ಯಜ್ಞ ಮಾಡೋಕ್ಕಿಂತ ಶ್ರೇಷ್ಠವಾದ ಜೀವನವೇ ಯಜ್ಞವಾಗುವಂತೆ ಮಾಡುವಂಥದ್ದು, ಜೀವನವೇ ಭಗವದರ್ಪಿತವಾಗುವಂತೆ ಮಾಡುವಂಥದ್ದು. ಅಂಥವನಿಗೆ ಮರಣವು ಅವಭೃತ. ಮರಣ ಅಂದರೆ ಖುಷಿ ಸ್ನಾನ. ಅದು ಎಲ್ಲ ಮುಗಿಸಿ ಸ್ನಾನ ಮಾಡಿ ಒಂದು ಫ್ರೆಶ್ ಆಗ್ತಾನೆ ಅಂತ ನೋಡಿ. ಮರಣಕ್ಕೆ ಅವ್ರು ಎಂತ ಅರ್ಥ ಕೊಟ್ಟಿದ್ದಾರೆ ಮರಣಕ್ಕೆ ಅಂದರೆ, ಸಾಮಾನ್ಯ ಮರಣ ಅಂದ್ರೆ ಸೂತಕ ಅಂತಲ್ವಾ. ಮರಣ ಅಂದ್ರೆ ಸ್ನಾನ ಮಾಡಬೇಕು ಅಂತಂದ್ರೆ, ಸತ್ಯ ಸುದ್ದಿ ಹೇಳಿದ್ರೆ, ಯಾರಾದ್ರೂ ಸತ್ಯ ಸುದ್ದಿಯನ್ನು ಕೇಳಿದವನು ಸ್ನಾನ ಮಾಡಬೇಕು ಅಂತ ನಿಯಮ ಇದೆ. ಈ ಪೇಪರ್ ಓದೋ ಕಾಲದಲ್ಲಿ ಅದೆಲ್ಲ ಇಲ್ಲ. ಮತ್ತೆ ಪೇಪರ್ ಟಿವಿ ನೋಡಿದ್ರೆ ಎಷ್ಟೊತ್ತು ನೋಡಿದ್ರು ಬರ್ತಾ ಇರ್ತದೆ. ನೀವು ಕಾಯಂ ಬಚ್ಚಲ ಮನೆಯ ವಾಸ ಮಾಡಿದ್ರೆ ಪರವಾಗಿಲ್ಲ. ಬಚ್ಚಲ ಮನೆಯಿಂದ ಹೊರಗೆ ಬಂದ್ಬಿಟ್ರೆ ಮತ್ತೆ ಆ ಶಾಸ್ತ್ರ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಸತ್ಯ ಸುದ್ದಿಯನ್ನು ಕೇಳಿದ್ರೆ ಸ್ನಾನ ಮಾಡಬೇಕು ಗೊತ್ತಿದೆ ಅಲ್ಲಿ. ಅಂದ್ರೆ ಅಷ್ಟರ ಮಟ್ಟಿಗೆ ಮೈಲಿಗೆ ಅದು ಸೂತಕ ಅದು ಅಂತ. ಒಂದು ಜೀವ ಒಂದು ದೇಹವನ್ನು ಕಳ್ಕೊಂತಲ್ವ, ಒಂದು ಜೀವ ತನ್ನ ಉತ್ಕೃಷ್ಟವಾದ ಜೀವನ ಮಾಧ್ಯಮವನ್ನು ಕಳ್ಕೊಂಡಿತ್ತು. ಯಾವುದರಿಂದ ಅದು ಉದ್ಧಾರವಾಗಬಹುದು, ಬೇರೆಯವ್ರನ್ನ ಉದ್ಧಾರ ಮಾಡಬಹುದು ಅಂತ ಉತ್ತಮೋತ್ತಮವಾಗಿರುವಂತಹ ಒಂದು ಸಾಧನವನ್ನು ಜೀವ ಕಳ್ಕೊಂಡಿತ್ತು. ಜೊತೆಗಿರುವ ಸಹಪಾಠಿಗಳೆಲ್ಲರೂ ಕೂಡ ದುಃಖಿಸಬೇಕು ಅದಕ್ಕೆ. ಅದೇ ಜ್ಞಾನಿಯೊಬ್ಬ ದೇಹವನ್ನು ಬಿಟ್ಟು ಹೋಗ್ತಾನೆ, ಸರ್ಪ ಪೊರೆಯನ್ನು ಬಿಡುವ ಹಾಗೆ, ಹಕ್ಕಿ ವೃಕ್ಷವನ್ನು ಬಿಟ್ಟು ಹಾರುವ ಹಾಗೆ ಆಕಾಶಕ್ಕೆ. ಹಾಗೆ ಜ್ಞಾನಿಯೊಬ್ಬ ದೇಹವನ್ನು ಬಿಟ್ಟು ಹೋಗ್ತಾನೆ. ದೇಹವನ್ನು ಬಿಡುವುದು ಅಂತ ಹೆಸರು. ದೇಹ ಬಿಟ್ಟಿರುವುದು, ದೇಹವೇ ಅವರನ್ನು ಬಿಡೋದಲ್ಲ. ಅಥವಾ ಯಮ ಹೊರಗೆ ಕುಣಿಕೆ ಹಾಕಿ ಬಲಾತ್ಕಾರವಾಗಿ ದೇಹದಿಂದ ಹೊರಗೆ ಸೆಳೆಯೋದಲ್ಲ. ಅದೇನೊಂದು ಎಷ್ಟು ದಿವಸ ಅವರು ಬಾಡಿಗೆ ಕಟ್ಟದೇ ಇದ್ರೆ ಬಾಡಿಗೆ ಮನೆಯಿಂದ ಹೊರಗಡೆ ನೂಗ್ತಾರಲ್ಲ, ಸಾಮಾನುಗಳು ಆ ಕಡೆ ಹಾಕ್ತಾರಲ್ಲ. ಹಾಗೆ ನಾವೆಲ್ಲ ಹೋಗೋದು ಅಂತಂದ್ರೆ, ಹೆಚ್ಚಿನವ್ರು ಹೋಗೋದು ಹೇಗೆ ಅಂದ್ರೆ ಹೋಗೋಕೆ ತಯಾರಿಲ್ಲ, ಇರಕ್ಕೆ ಅರ್ಹತೆ ಇಲ್ಲ, ಮುಗ್ದೋಗಿದೆ ಬಾಡಿಗೆ. ಅಂದ್ರೆ ಅದಕ್ಕೆ ಆ ಬಾಡಿಗೆ ಮನೆಯಲ್ಲಿ ಇರ್ಬೇಕಾದ್ರೆ ಅದು ಸಮಯ ಮುಗಿದೋಗ್ಬಿಟ್ಟಿದೆ, ಅಗ್ರಿಮೆಂಟ್ ಸಮಯ ಮುಗಿದೋಗ್ಬಿಟ್ಟಿದೆ. ಅವನ ಕೊನೆಗೆ ಸಾಮಾನೆಲ್ಲ ಹೊರಗಡೆ ಹಾಕ್ತಾನಲ್ಲ, ಮನೆ ಸಾಮಾನೆಲ್ಲ. ಹಾಗೆ ಜೀವವನ್ನು ಹೊರ ನೂಗ್ತಾನೆ, ಮೃತ್ಯು ಬಂತು. ಇಂಥದ್ದೇ ಎಲ್ಲ ನಡೆಯೋದು. ಅದೆಲ್ಲ ಸೂತಕಕರ. ಸೂತಕ ಅಂದ್ರೆ ಅದಕ್ಕೆ ಮೃತಕ ಅಂತ ಹೆಸರು ಅದಕ್ಕೆ. ಸೂತಕ ಅಂದ್ರೆ ಹುಟ್ಟಿದ್ದಕ್ಕೆ ಮಾತ್ರ. ಆ ಶಬ್ದ ನಿಜವಾಗಿ ಸೂ ಅಂದ್ರೆ ಹುಟ್ಟುವಿಕೆ ಅಂತ, ಸೂತಿಕಾ ಗೃಹ ಅಂತ ಹೇಳ್ತಾರಲ್ಲ. ಆ ಸೂ ಅನ್ನೋದು ಸೂ ಪ್ರಾಣಿ ಗರ್ಭ ವಿಮೋಚನೆ ಅಂತ. ಆ ಸೂ ಅನ್ನೋ ಶಬ್ದಕ್ಕೆ ಪ್ರಾಣಿ ಗರ್ಭ ವಿಮೋಚನ, ಡೆಲಿವರಿ, ಆ ಅರ್ಥ ಇದೆ ಅದಕ್ಕೆ. ಹಾಗೆ ಸೂತಕ ಅಂದ್ರೆ ಶಬ್ದಾರ್ಥ ತಗೊಂಡ್ರೆ ಹುಟ್ಟಿದಾಗ ಆಚರಣೆ ಮಾಡೋದು ಮಾತ್ರ. ಈಗ ಸರಿ ವಿಪರೀತ ಬಳಸ್ತಾರೆ ಅದನ್ನ. ಸೂತಕ ಅಂದ್ರೆ ಸತ್ತಿದ್ದಕ್ಕೆ ಮಾತ್ರ ಸೂತಕ ಅಂತ ಬಳಸೋದು, ಹುಟ್ಟಿದ್ದಕ್ಕೆ ಬೇರೆ ಶಬ್ದಗಳನ್ನು ಬಳಸ್ತಾರೆ ಇತ್ತೀಚೆಗೆ ರೂಢಿಯಲ್ಲಿ. ಹಾಗಾಗಿ ಹಾಗೆ ಸತ್ತರೆ ಅದು ಒಂದು ದುಃಖ ಪಡಬೇಕು, ಶೋಚನೀಯ ಒಂದು. ಅದೇ ದೇಹವನ್ನು ಬಿಟ್ಟು ಹಾರಿ ಹೋದರೆ ಅವನು ಆಯ್ತು ಮುಗಿತು, ಇಲ್ಲಿಂದ ಆಗಬೇಕಾದ ಕೆಲಸಗಳಾದವು, ಇನ್ನು ದೇಹವನ್ನು ಬಿಟ್ಟು ದೇವರ ಕಡೆ ಹೋಗ್ತೇನೆ, ದೇಹವನ್ನು ಬಿಟ್ಟು ದೇವರ ಕಡೆ ಅವನಿಗೆ ಅವನಂಥವನು ಸತ್ರ ಸೂತಕಾಚರಣೆ ಮಾಡಬಾರದು, ಮಾಡಿದ್ರೆ ದೋಷ. ಅಂಥವನು ದೇಹವನ್ನು ಬಿಟ್ಟು ಹೋದಾಗ ಸಂಭ್ರಮಾಚರಣೆ ಮಾಡಬೇಕು. ಒಂದು ಜೀವನ ಮುಕ್ತಿಯನ್ನು ಪಡೆಯಿತು. ಆ ಮೆರವಣಿಗೆ ಮಾಡ್ತಾರೆ ಆ ಶರೀರವನ್ನು. ಹಾಗೆ ಆ ಶರೀರ ನೀಡುತ್ತಾರೆ ಅದನ್ನ. ವೃಂದಾವನ ಅಂತ ಹೆಸರು ಅದಕ್ಕೆ. ವೃಂದಾವನ ಅಂದ್ರೆ, ವೃಂದ ಅಂದ್ರೆ ಗುಂಪು, ಸಮುದಾಯ ಅಂತ ಅರ್ಥ. ಅವನ ಅಂದ್ರೆ ಕಾಪಾಡೋದು. ವೃಂದಾವನ ಅಂದ್ರೆ ಆ ದೇಹವೇ ಸಮಾಜವನ್ನು ಕಾಪಾಡುತ್ತೆ ಅಂತ. ವೃಂದವನ ಅಂದ್ರೆ ಜೀವ ವೃಂದವನ್ನ ಅವನ ಮಾಡುತ್ತೆ, ಕಾಪಾಡುತ್ತೆ. ಅದು ಯಾವುದು? ಗುರುವಿನ ಶರೀರ ಅಂತ. ಗುರು ಹೊರಟೋಗೆ ಯಾವ ಶರೀರದಲ್ಲಿ ಗುರು ಬದುಕಿ ಬಾಳಿದ್ನೋ ಆ ಶರೀರಕ್ಕೆ ಎಷ್ಟು ಶಕ್ತಿ ಅಂದ್ರೆ, ಗುರು ಗತಿಸಿದ ನಂತರವೂ ಕೂಡ ಆ ಶರೀರ ಭಕ್ತರನ್ನು ಪಾಲನೆ ಮಾಡುತ್ತೆ, ಭಕ್ತರನ್ನು ರಕ್ಷಣೆ ಮಾಡುತ್ತೆ. ಆ ಶರೀರದಲ್ಲಿ ಅಷ್ಟು ಶಕ್ತಿ ಇರುತ್ತೆ. ಅಂತಂತ ಮಹಾಯೋಗಗಳು ಸಾಧನೆ ಆಗಿರ್ತವೆ ಶರೀರದಲ್ಲಿ. ಹಾಗೆ ಆ ಶರೀರ ಪವಿತ್ರ ಮಾತ್ರ ಅಲ್ಲ, ಅದೇ ನಮಗೆ ಶರಣು, ಅದೇ ನಮಗೆ ರಕ್ಷಕ. ಆ ಶರೀರವೇ ಅಲ್ಲಿ ಇಲ್ಲ. ಮತ್ತೆಲ್ಲ ಕಡೆಗೆ ಸತ್ತರೆ ಸ್ನಾನ ಮಾಡಬೇಕು, ಸತ್ತರೆ ದುಃಖ ಪಡುವಂಥದ್ದು, ಇದೆಲ್ಲ ಇದೆ ಅಲ್ಲಿ. ಆದರೆ ನೀವು ನ್ಯಾಯವಾಗಿ ಬದುಕಿದ್ರೆ,
ನಿನ್ನ ಮರಣವೇ ಮಂಗಲ ಸ್ನಾನ, ಮರಣವೇ ಮಹಾನವಮಿ, ಮರಣವಲ್ಲ ಮುಕ್ತಿ, ಅದು ಅದು ಪರಮ ಪವಿತ್ರ, ಅದು ಧನ್ಯ, ಅದು ಅಂಥದ್ದು. ಅದು ಒಂಥರ ಈಗ ಅತ್ಯುತ್ತಮವಾಗಿ ಅಂದ್ರೆ ಸರ್ವಿಸ್ ಮಾಡಿದವನು ಅವನಿಗೆ ಸೆಂಡ್ ಆಫ್ ಮಾಡ್ತಾರಲ್ಲ, ಎಲ್ಲ ಮುಗಿದ ಮೇಲೆ ಎಲ್ಲರೂ ಸೇರಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೇವೆ ಅವ್ನು ಹೊರಟು ಬರ್ತಾನಲ್ಲ, ಆ ಥರ ಸಾರ್ಥಕವಾಗಿ ಮಾಡಬೇಕಾದ್ರೂ ಸರಿಯಾಗಿ ಮಾಡಿದ್ದಾನೆ ಸರ್ವಿಸಲ್ಲಿ ಇಂತಾರೆ. ಈಗ ಹೋದರೆ ಸದ್ಯ ತೊಲಗಿಂದ ಶನಿ ಅಂತ ಕೊಡ್ತಾರೆ, ರಿಟೈರ್ ಆಗ್ತಿರೋ ಹಾಗೆ. ಅದೇ ಯಾರೋ ಒಬ್ಬ ರಾಜಕಾರಣಿ ಅವನು ಒಂದೇ ನಿರ್ಣಯ ಜೀವನದಲ್ಲಿ ಒಳ್ಳೆಯ ತಗೊಂಡಿದ್ದಂತೆ, ರಿಟೈರ್ಮೆಂಟ್, ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇದ್ರು. ಅದರಂತ ಒಳ್ಳೆಯ ನಿರ್ಣಯ ಜೀವನದಲ್ಲಿ ಬೇರೆ ಯಾರು ತಗೊಂಡೇ ಇಲ್ಲ ಅವನು. ಮತ್ತೆಲ್ಲವೂ ಸಮಾಜಕ್ಕೆ ಹಾನಿಕಾರಕವೇ ಅವ್ನು ಮಾಡಿದ್ದು ಜೀವನದಲ್ಲಿ. ರಿಟೈರ್ಮೆಂಟ್ ತಗೊಂಡಿದ್ದು ಅಂತ ಸಮಾಜಕ್ಕೆ ಒಳ್ಳೇದಾಯಿತು ಅದರಿಂದಾಗಿ ಅಂತ. ಹಾಗಾಗಬಾರ್ದು. ಹಾಗಾಗಿ ಏನು ಮರಣ ತದವಭೂತ, ಆ ವಿವರಣೆ ಪರ್ಯವಸಾನದಲ್ಲಿ ಮರಣವೇ ಅವಭೂತ ಸ್ಥಾನ. ಹೀಗಾಗಬೇಕಾದ್ರೆ ಬದುಕನ್ನು ಯಜ್ಞವಾಗಿ ನಾವು ಪರಿವರ್ತನೆ ಮಾಡ್ಕೋಬೇಕು. ಅಂದ್ರೆ ಬದುಕನ್ನ ಹೋಮ ಮಾಡಬೇಕು. ನಾವು ಬದುಕು ಭಗವದರ್ಪಿತ ಆಗಬೇಕು ಅಂತ ಆ ಭಾವದಲ್ಲಿ ಬದುಕಬೇಕು. ನಾವು ಶ್ರದ್ಧೆಯ ಜೊತೆಗೆ ಬದುಕಬೇಕು, ಶ್ರದ್ಧೆ ಇರಬೇಕು ಯಾವಾಗಲೂ. ಹಾಗಂತ ಇದೆಲ್ಲ ಹೋಮ ಮಾಡಬೇಕು. ಕಾಮವನ್ನ, ಮನ್ಯವನ್ನ, ಇದನ್ನು ಹೋಮ ಮಾಡಬೇಕು. ಇಂದ್ರಿಯಗಳನ್ನೆಲ್ಲ ಋತುಜರಾಗಿ ಬಳಸ್ಕೋಬೇಕು. ನಾವು ನಮ್ಮ ಕಣ್ಣು ಕಿವಿಗಳಿದೆಯಲ್ಲ, ಇವೇ ಋತುಜರಾಗ್ತಾರೆ. ಈ ಜೀವನ ಯಜ್ಞವನ್ನು ಅದನ್ನ ನಡೆಸ್ಕೊಡ್ತಾರೆ ಅವರೆಲ್ಲರೂ ಕೂಡ. ಹಾಗೆ ಜೀವನ ಪರ್ಯಂತ ದೀಕ್ಷಾಬದ್ಧರಾಗಿರ್ಬೇಕು. ನಾವು ಜೀವನ ಇಡೀ ಒಂದು ಚೌಕಟ್ಟಿನೊಳಗಿರ್ಬೇಕು, ನಿಯಮ ಪಾಲನೆ ಮಾಡಬೇಕು. ಆಧುನಿಕ ಪ್ರಪಂಚ ಏನಾಗಿದೆ ಅಂದರೆ, ಶಾಸ್ತ್ರ ಅಂದರೆ ಮುಂದುವರಿಯುತ್ತೆ ಆಧುನಿಕ ಪ್ರಪಂಚ. ಅದನ್ನ ನನಗೆ ಈ ರಿಚುವಲ್ಸ್ ಎಲ್ಲ ನಂಬಿಕೆ ಇಲ್ಲ. ಏನೋ ಒಂದು ಸುಪ್ರೀಂ ಪವರ್ ಇದೆ, ಅದ್ರ ಬಗ್ಗೆ ಒಂದು ಇದೆ ನನಗೆ. ಅದು ಎಷ್ಟು ಚಂದ ಮಾತಾಡ್ತಾರೆ ಅವರು ಅಂದ್ರೆ ಆ ಥರದವರು. ಆ ಸುಪ್ರೀಂ ಪವರ್ ಏನೋ ಸಮಥಿಂಗ್ ಇದೆ ಅಂತ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ ಅವರಿಗೆ. ಆದರೆ ಈ ರಿಚುವಲ್ಸ್ ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲ ಅಂತಾರೆ. ಅದು ಏನಂದಾಗಾಯ್ತು ಅಂದರೆ, ನನಗೆ ತವ್ರ ಮನೆಗೆ ಹೋಗಲೇಬೇಕು, ತವ್ರ ಮನೆ ಬೇಡ ಪ್ರಶ್ನೆನೇ ಇಲ್ಲ, ಆದರೆ ದಾರಿ ಮಾತ್ರ ಬೇಡ. ನನಗೆ ದಾರಿ ಕಂಡ್ರೆ ಆಗಲ್ಲ ನನಗೆ. ಅಂದರೆ ಹೇಗಿರುತ್ತೋ ಹಾಗಿರುತ್ತೆ. ರಿಚುವಲ್ಸ್ ಅಂದರೆ ಏನು? ಹೋಗೋ ದಾರಿಗಳು. ಈ ಮೊದಲು ಯಾರು ಆ ದಾರಿಗೆ ಹೋಗಿದಾರೋ ಅವರು ಆ ಗುರಿ ಮುಟ್ಟಿದ ಮೇಲೆ, ಅದು ಗುರಿ ಮುಟ್ಟುವ ಸಮಯದಲ್ಲಿ ಒಂದು ಬರೆದಿಟ್ಟು ಹೋಗಿದಾರೆ, ಈ ದಾರಿಯಲ್ಲಿ ಹೋದ್ರೆ ನೀವು ಗುರಿ ಮುಟ್ತೀರಿ. ಅದೇ ರಿಚುವಲ್ಸ್ ಅಂತ ಆಗಿರೋದು. ರಿಚುವಲ್ಸ್ ಅಂದರೆ ಬೇರೆ ಏನೂ ಅಲ್ಲ, ಅದು ಕಂಡುಹಿಡಿಯಲ್ಪಟ್ಟ ದಾರಿಗಳು. ಹಿಂದೆ ಸಾಧನೆ ಮಾಡಿದವರು ಕಂಡು ಹಿಡಿದ ದಾರಿಗಳು, ಅದನ್ನು ಬಿಟ್ಟು ಹೋಗಿದ್ದಾರೆ ಪ್ರಪಂಚ. ಈಗ ವಿಜ್ಞಾನ ಬೆಳೆದದ್ದು ಹೀಗೆ ತಾನೆ. ಯಾರು ಕಂಡು ಹಿಡಿದಿರ್ತಾನೆ ಇಂಥದ್ದು ನಿಂದದಾಗುತ್ತೆ, ಅವನು ಅದನ್ನು ಬರೆದಿರ್ತಾನೆ, ಅವನು ಪ್ರಯೋಗ ಮಾಡಿರ್ತಾನೆ, ಅವನು ಅದನ್ನು ಬರೆದಿರ್ತಾನೆ, ಅದು ವಿಜ್ಞಾನ ಆಯಿತು. ಜ್ಞಾನವೂ ಕೂಡ ಹಾಗೆ. ಭಗವಂತನನ್ನು ಈ ಮೊದಲು ತಲುಪಿದವರು ಅವರು ಅದನ್ನು ಹೇಳಿ ಹೋದರು ಅಂತ, ಈ ದಾರಿಯಲ್ಲಿ ಹೋದ್ರೆ ನೀವು ಗುರಿ ಮುಟ್ಬೋದಪ್ಪ. ಯಾಕೆಂದ್ರೆ ಸುಲಭ ಆಗಿದೆ ಮುಂದಿನವರಿಗೆ. ಎಡಿಸನ್ ಹೇಳಿದಂತ ಏನೋ ಇಷ್ಟೆಷ್ಟೋ ಪ್ರಯೋಗಗಳನ್ನು ಮಾಡ್ತಾ ಇದ್ದ, ಫೇಲ್ ಆಗ್ತಿತ್ತು ಆ ಪ್ರಯೋಗಗಳೆಲ್ಲ. ಅವನಿಗೆ ಬೇಜಾರು ಮಾಡಿಕೊಡ್ತಿರಲಿಲ್ಲ, ಇದೇನು ವೇಸ್ಟ್ ಅಲ್ಲ. ಈಗ ಆ ಬಲ್ಬನ್ನು ಅಭಿವೃದ್ಧಿ ಮಾಡೋದಕ್ಕೆ 1000 ಉಪಾಯಗಳಿದೆ ಅಂತ ಇದ್ರೆ, ಮೊದಲನೇ ಪ್ರಯತ್ನ ಫೇಲ್ ಆಯ್ತಲ್ಲ. 1000 ಥರ ಪ್ರಯತ್ನ ಮಾಡ್ಬೋದು ಅಂತಂದ್ರೆ ವಿಫಲವಾದ ಪ್ರಯತ್ನ ಸಾರ್ಥಕವೇ. ಯಾಕೆಂದ್ರೆ ಇನ್ನು ಮುಂದೆ 999 ಪ್ರಯತ್ನ ಮಾಡಿದ್ರೆ ಸಾಕು, ಇದನ್ನು ಮಾಡ್ಬೇಕಾಗಿಲ್ಲ, ಇದೆಲ್ಲ ಗೊತ್ತಾಯ್ತಲ್ಲ ಅಂತ. ಹಾಗಾಗಿ ನಾನು ಇಲ್ಲಿಗೆ ಮುಗಿದು ಹೋದರೆ ಇನ್ನು ಮುಂದೆ ಈ ಬಗ್ಗೆ ಪ್ರಯತ್ನ ಮಾಡುವಂಥವ್ರು 999 ಮಾಡಿದ್ರೆ ಸಾಕು, ಇದೆಲ್ಲ ನಾನು ಪ್ರೂವ್ ಮಾಡಿ ಇಟ್ಬಿಟ್ಟಿದ್ದೇನೆ ಈಗಲೇ ಅಂತ. ಅದು ಕೂಡ ವ್ಯರ್ಥ ಅಲ್ಲ ಅಂತ ಹೇಳ್ತಾನೆ ಎಡಿಸನ್. ಹಾಗೆ ಈಗ ಸಾಧನೆಯ ಅಂದ್ರೆ ಮುಂದಿನ ಸಾಧಕರುಗಳಿಗೆ ಅವರೆಲ್ಲ ದಾರಿ ತೋರಿಸಿಟ್ಟು ಹೋಗಿದ್ದಾರೆ. ಈ ದಾರಿ ಹೋದ್ರೆ ನಿಮಗೆ ಲಕ್ಷ್ಯ ಸಿಗುತ್ತೆ, ಗಮ್ಯ ಸಿಗುತ್ತೆ, ಸುಲಭ ಮಾಡಿ ಹೋಗಿದ್ದಾರೆ. ನಾವು ಒಂದೇ ಕಾರಣಕ್ಕೆ, ನಮ್ಮ ಆಲಸ್ಯ, ನಮಗದು ಒಳಪಡೋಕೆ ಇಷ್ಟ ಇಲ್ಲ ಆ ನಿಯಮಕ್ಕೆ, ಅದೇ ಕಾರಣ ಮುಖ್ಯವಾದ, ಬೇರೆ ಯಾವುದೂ ಕಾರಣ ಅಲ್ಲ. ಈಗ ನಾವು ನೋಡಿದೀವ ಆ ನಿಯಮ ಸರಿ ಉಂಟು ತಪ್ಪುಂಟು, ಆ ನಿಯಮ ವೈಜ್ಞಾನಿಕವೋ ಅವೈಜ್ಞಾನಿಕವೋ ನಾವು ಪ್ರಯೋಗ ಮಾಡಿ ನೋಡಿದ್ದೇವೆ. ನಾವು ಈ ಸೋಕಾಲ್ಡ್ ಇಂಥ ಅಂದ್ರೆ ವಿಚಾರವಂತರು ಅವರು ಪ್ರಯೋಗ ಮಾಡಿದಾರ. ಈ ಪೂಜೆಯನ್ನ ಅಂದ್ರೆ ತಿರಸ್ಕರಿಸೋರು, ಪೂಜೆಯೇ ತಪ್ಪು ಅಂತನ್ನೋರು ಪೂಜೆ ಮಾಡಿ ನೋಡಿದಾರೆ, ಏನಾಗುತ್ತೆ ಹೇಗಾಗುತ್ತೆ ಮಾಡಿದರೆ ಅಂತ. ಸರಿಯಾಗಿ ಮಾಡಿದವರು ನೋಡಿದ್ದಾರೆ ಅವರು ಇಲ್ಲ. ಇಂಥ ಮಾತಿಗೆ ಯಾವುದೇ ಒಂದು ಕವಡೆ ಕಾಸಿನ ಬೆಲೆ ಕೂಡ ಕೊಡ್ಬೇಕಾಗಿಲ್ಲ, ಚಪ್ಪಲಿ ಕೂಡ ಬೆಲೆ ಸಹ ಕೊಡ್ಬೇಕಾಗಿಲ್ಲ. ಯಾಕೆಂದ್ರೆ ಅದು ಪ್ರಯೋಗದಿಂದ ಬಂದಿರೋದ್ರಿಂದ ಮಾತಲ್ಲ. ಅದು ಕೇವಲ ಅಂದ್ರೆ ಜಾಡ್ಯದಿಂದ ಅಥವಾ ನಮ್ಮ
ಲಾಲಸೆಯಿಂದ ಬಂದಿರತಕ್ಕಂಥ ಮಾತುಗಳು, ನಮ್ಮ ಸೋಮಾರಿತನದಿಂದ ಬಂದಿರತಕ್ಕಂಥ ಮಾತುಗಳು. ಹಾಗಾಗಿ ಅದನ್ನ ಯಾವುದನ್ನು ನಾವು ಗಮನ ತಗೋಬೇಕಾಗಿಲ್ಲ. ಯಾಕೆಂದ್ರೆ ಇಷ್ಟೆಲ್ಲ ಇದೆ ಅಲ್ಲಿ, ಇಷ್ಟೆಲ್ಲ ಇದೆ. ಹಾಗಾಗಿ ಬದುಕನ್ನು ಆ ರೀತಿ ನಾವು ಮಾಡ್ಕೋಬೇಕು. ನಮ್ಮ ಇಡೀ ಬದುಕನ್ನೇ ಭಗವದರ್ಪಿತವಾಗಿ ಇದು ನಿನಗೆ ಎನ್ನೋ ಭಾವದಲ್ಲಿ ಬದುಕಬೇಕು. ಅವನಿಗೆ ಸಲ್ಲದನ್ನೆಲ್ಲ ಬಿಡಬೇಕು, ಅವನಿಗೆ ಸಲ್ಲುವಂಥದ್ದನ್ನು ಇಟ್ಕೋಬೇಕು. ಅವನಿಗೆ ಏನಿಲ್ಲ, ಅವನಿಗೆ ಸಲ್ಲುವಂಥದ್ದು ಅವನಿಗೆ ಬೇಕಾದಾಗ ಬದುಕಬೇಕಾಗಾದ್ರೆ ನಮ್ಮ ಫ್ರೀಡಮ್ಮೇ ಇಲ್ವಾ, ನಮ್ದೊಂದು ಇಷ್ಟ ಅನಿಷ್ಟ ಅಂತಲೇ ಇಲ್ವಾ ಅಂದ್ರೆ ನಿಜವಾದ ಉತ್ತರ ಏನಂದ್ರೆ ಅವನಿಗೆ ಸಲ್ಲುವಂಥದ್ದು ಅಂದ್ರೆ ನೀನು ಅವನನ್ನು ತಲುಪೋದಕ್ಕೆ ಏನೇನು ಬೇಕು ಅಂತಂದು ಮಾಡು, ಅವನಿಂದ ದೂರ ತಗೊಂಡೋಗುವಂಥದ್ದು ಅದು ಮಾಡಬೇಡ. ಅದ್ರಲ್ಲಿ ನಿನ್ನ ಇಷ್ಟ ಅನಿಷ್ಟವೇ ಇರುವಂಥದ್ದು, ನೀನು ಒಳ್ಳೆದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಹಾಗಾಗಿ ಹಾಗೆ ಬದುಕಬೇಕು. ನೀನು ಆ ದಾರಿ ಹೋದ್ರೆ ನೀನು ಮಾಡಿದ್ದೆಲ್ಲವೂ ಕೂಡ ಯಾಗವೇ ಆಗತ್ತೆ, ಪ್ರತಿಯೊಂದು ಕೂಡ ಯಾಗಾಂಗವೇ ಆಗತ್ತೆ. ಯಜ್ಞ ಮುಗಿದೋಗುತ್ತೆ ಅಂತ ಭಯ ಇರಲ್ಲ ಯಾರಿಗೂ. ಸರಿಯಾಗಿ ನ್ಯಾಯವಾಗಿ ಯಜ್ಞ ಮಾಡ್ತಾ ಇರೋನು ಅವನು ಅದನ್ನು ಆಸ್ವಾದಿಸ್ತಾ ಹೋಗ್ತಾನೆ. ಒಂದು ಕಚೇರಿ ಮಾಡ್ತಾನೆ ಅಂತ ಅನ್ಕೊಳ್ಳಿ, ಒಬ್ಬ ಒಳ್ಳೆ ಗಾಯಕ ಒಂದು ಕಚೇರಿ ಮಾಡ್ತಾನೆ ಅಂತ ಅನ್ಕೊಳ್ಳಿ, ಅವನು ಹಾಡ್ತಾ ಹೋಗ್ತಾನೆ. ಆ ಕೊನೆ ಹಾಡು ಹಾಡುವಾಗ ಅವನಿಗೆ ಏನಂದ್ರೆ ದುಃಖ ಆಗ್ಬಿಡೋದಿಲ್ಲ, ಅವನಿಗೆ ತೃಪ್ತಿ ಆಗುತ್ತೆ ಅವನಿಗೆ. ಅದೆಷ್ಟು ಹಾಡಿನ ಹಾಡಿರ್ತಾನಲ್ಲ ಅವನು, ಯಶಸ್ವಿಯಾಗಿ ಹಾಡಿರ್ತಾನಲ್ವ, ಆ ಕೊನೆ ಹಾಡು ಹಾಡಬೇಕಾದ್ರೆ ಚೆನ್ನಾಗಾಯ್ತು ಅಂತ, ಕಲ್ಪನಾ ಚೆನ್ನಾಗಿ ಮಾಡಿದೆ ಅಂತ ಒಂದು ಧನ್ಯತೆ ಬರುತ್ತೆ ಅವನಿಗೆ. ಹಾಗೆ ಒಂದು ಲಕ್ಷ್ಯವನ್ನ ಇಟ್ಕೊಂಡು ನಾವು ಪ್ರಯಾಣ ಮಾಡ್ತಾ ಇದ್ದಾಗ, ಇಂಥಲ್ಲಿ ಹೋಗ್ಬೇಕು ಅಂತ ಒಂದು ಗೊತ್ತು ಗುರಿ ಇಟ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾಗ, ಆ ಗೊತ್ತು ಗುರಿ ಬಂದಾಗ ನಮಗೆ ಬೇಜಾರಾಗೋದಿಲ್ಲ, ಸಂತೋಷ ಆಗುತ್ತೆ. ತಲುಪಿದೆ, ಗಮ್ಯವನ್ನು ತಲುಪಿದೆ, ಸಮಾಧಾನ ಆಗುತ್ತೆ. ಹಾಗೆ ಅಂತ ಬದುಕಿದವನಿಗೆ ಮರಣ ಅನ್ನೋದು ತುಂಬ ಸಮಾಧಾನ ಕೊಡುತ್ತೆ. ಅವನಿಗೆ ತುಂಬ ಸಮಾಧಾನ ಕೊಡುತ್ತೆ. ದಡಕ್ಕೆ ಬಂದೆ ಅಂತ ಅನ್ಸುತ್ತೆ ಅವನಿಗೆ. ಆಯಿತು, ಇದೆಲ್ಲ ಕೂಡ ಕಾರ್ಯಗಳೆಲ್ಲ ಅದು ಇದು ಮಾಡಬೇಕಾದಲ್ಲ ಅನ್ನೋ ಸಮಾಧಾನ ಇರುತ್ತೆ. ಹಾಗಾಗಿ ಮರಣವು ಅವಭೃತ. ಹೇಗೆ ಯಾಗವನ್ನು ಅವಭೃತದ ಮೂಲಕ ಭಗವತ್ ಸಮರ್ಪಣೆ ಮಾಡುತ್ತೇವೋ ಹಾಗೆ ಬದುಕನ್ನು ಮರಣದ ಮೂಲಕವಾಗಿ ಭಗವತ್ ಸಮರ್ಪಣೆ ಮಾಡಿ ಹೋಗಿ ಬರ್ತಾನೆ ಅಂತ ಹೋಗುವಂಥ ಒಂದು ಅಷ್ಟು ಶ್ರೇಷ್ಠವಾದ ಒಂದು ಸಂಗತಿ ಆಗುತ್ತೆ. ಹೋಗುವಾಗ ಕೂಡ ನಾವೇನನ್ನು ಬಿಟ್ಟು ಹೋಗ್ತೇವೆ ಅದು ನಮ್ಮ ಕೆಲಸ ಮುಂದುವರಿಸ್ತಾ ಇರುತ್ತೆ. ನಾವು ಬದುಕಿದ್ದಾಗ ಏನು ಮಾಡಿದ್ವೋ ಆ ಕಾರ್ಯವನ್ನು ನಾವೇನನ್ನು ಬಿಟ್ಟು ಹೋಗ್ತೇವೋ ಅದು ಮುಂದುವರಿಸ್ಬೇಕು, ಅದು ಬದುಕು. ಶಂಕರಾಚಾರ್ಯರು ಜಗತ್ತನ್ನು ಬಿಟ್ಟು ಹೋಗುವಾಗ ಅಂದರೆ ಅವರು ಬಿಟ್ಟು ಹೋಗುವಾಗ ಮಠಗಳನ್ನು ಬಿಟ್ಟು ಹೋದ್ರು. ಉದಾಹರಣೆಗೆ ಒಬ್ಬೊಬ್ಬರ ಕೆಲಸ ಮುಂದುವರಿಸ್ತಾ ಇದ್ದಾರೆ, ಶಂಕರಾಚಾರ್ಯರ ಕೆಲಸ ಮುಂದುವರಿಸ್ತಾ ಇದ್ದಾರೆ. ಹಾಗೆ ನಾವು ಒಂದಷ್ಟು ಕಾರ್ಯಗಳನ್ನು ಮಾಡಿರ್ತೇವೆ, ಅದು ಮುಂದುವರಿತಾ ಇರುತ್ತೆ. ಕೊನೆಗೆ ದೇಹವನ್ನು ಬಿಟ್ಟು ಹೋದರೆ ಆ ದೇಹವು ಕೂಡ ಜ್ಞಾನಿ ಒಬ್ಬ ಗುರು ಏನು ಮಾಡ್ತಾ ಇದ್ದೋ ಆ ಕಾರ್ಯವನ್ನು ಮುಂದುವರಿಸ್ತಾ ಇರ್ತೇವೆ. ಆ ಜ್ಞಾನಿ ಶರೀರದ ಕಣವೊಂದು ಯಾರ ಶರೀರವನ್ನು ಪ್ರವೇಶ ಮಾಡ್ತಾರೆ ಅವನು ಮುಕ್ತನಾಗ್ತಾನೆ ಅಂತ ಹೇಳ್ತಾರೆ, ಅವನು ಜ್ಞಾನಿ ಆಗ್ತಾನೆ ಅಂತ ಹೇಳ್ತಾರೆ. ಅಂದರೆ ಒಂದೊಂದು ಕಣಕ್ಕೂ ಕೂಡ ಆ ಶಕ್ತಿ ಬಂದಿರುತ್ತೆ. ಹಾಗಾಗಿ ಅಂತ ಸಾಧ್ಯ ಇದ್ರೆ ಆ ಬಗೆಯ ಯಜ್ಞವನ್ನು ಅಂದರೆ ಬದುಕೇ ಯಜ್ಞವಾಗುವಂತೆ ಮಾಡಬೇಕು. ನೋಡಿ, ರಿಚುವಲ್ಸ್ ಮೇಲೆ ಇಲ್ಲ ಇದು, ಹಾಗಂದ್ರೆ ಇಲ್ಲಿ ಉತ್ತರ ಇದೆ. ಇದೇನು ನೋಡಿ, ಜೀವನ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದೆ. ಹಾಗೆ ಮಾಡಿದ್ರೆ ಜೀವನ ಯಜ್ಞ ಆಗುತ್ತೆ, ಅದು ಎಲ್ಲಕ್ಕಿಂತ ಶ್ರೇಷ್ಠವಾದ ಯಜ್ಞ ಅಂತ ಹೇಳ್ತಾ ಇದೆ. ಹಾಗಾಗಿ ಅಂತಹ ಯಜ್ಞ ಪಾಪಹರ, ತಾಪಹರ ಮತ್ತು ಮುಕ್ತಿಕರ. ಹರೇ